ಹಾಯ್ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ರೈತ ಮಿತ್ರರಿಗೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಒಂದು ಜಾತಿಯ ಇದು ಜೋಳ ಥರ ಹುಲ್ಲು ಇದು. ಓಕೆ, ಇದು ನಿಮಗೆ ಇದು ಸೀಡ್ಸ್ ಎಲ್ಲ ಸಿಗುತ್ತೆ. ಇದನ್ನು ನೀವು ಬಿತ್ತನೆ ಮಾಡ್ಬೋದು, ಇಲ್ಲ ಬದುಗಳಲ್ಲಿ ಬಿತ್ತನೆ ಮಾಡ್ಬೋದು. ಇದು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಎಷ್ಟು ಪ್ರಾಣಿಗಳಿರುತ್ತೋ ಮನೇಲಿ ನೀವು ಸಾಕಿರ್ತೀರಲ್ಲ, ಹಸು, ಎಮ್ಮೆ ಮತ್ತು ನಿಮಗೆ ಮೇಕೆ, ಕುರಿ, ಇದೆಲ್ಲ ಕೂಡ ನಿಮಗೆ ಅದಕ್ಕೆ ಫುಡ್ಡಾಗಿ ಪ್ರೊವೈಡ್ ಕೊಡ್ಬೋದು. ಹಾಗಾಗಿ ನಿಮಗೆ ಇದು ಮಳೆ ಬಿದ್ದಾಗ ಕೂಡ ಅದು ಫಾಸ್ಟಾಗಿ ಬೆಳೆಯುತ್ತೆ. ಮತ್ತು ನಿಮಗೆಲ್ಲ ಬೋರ್ವೆಲ್ ಇರೋದ್ರಿಂದ ನೀರು ಕೂಡ ಹಾಯಿಸ್ಬೋದು. ಅಷ್ಟು ಫಾಸ್ಟಾಗಿ ಗ್ರೋತ್ ಆಗುತ್ತೆ, ತುಂಬ ಹೈಟ್ ಬರುತ್ತೆ. ನಿಮಗೆ ಜೋಳ ಹೆಂಗೆ ಹೈಟಲ್ಲಿ ಬೆಳೆಯುತ್ತೋ ಅದೇ ರೀತಿ ಇದು ಕೂಡ ಬೆಳೆಯುತ್ತೆ. ನಿಮಗೆ ಒಂದು ಕಡೆಯಿಂದ ಕಟಿಂಗ್ ಮಾಡ್ತಾಯಿದ್ದೀರಾ ಅಂದರೆ ಅದು ನಿಮಗೆ ಒಂದು ಸಾಕಿರೋಂಥ ಸಾಕು ಪ್ರಾಣಿಗಳಿಗೂ ಕೂಡ ಫುಡ್ ಆಗುತ್ತೆ, ಮತ್ತು ಮತ್ತೆ ಬೆಳ್ಕೊಳ್ಳುತ್ತೆ. ಹಾಗಾಗಿ ಒಂದು ಸಲ ನೀವು ಇದನ್ನು ಬಿತ್ತನೆ ಮಾಡಿಬಿಟ್ರೆ ಸಾಕು, ಪದೇ ಪದೇ ಬೆಳೀತಾ ಇರುತ್ತೆ. ಕಟಿಂಗ್ ಮಾಡ್ದಂಗೆ ಮತ್ತೆ ಬೆಳೀತಾ ಇರುತ್ತೆ ಹಿಂದೆಯೇ. ಹಾಗಾಗಿ ಫುಡ್ಡು ಪ್ರೊವೈಡ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಬೇರೆ ಬೆಳೆ ಎಲ್ಲ ಒಂದು ಸಲ ಕಟ್ ಮಾಡಿಬಿಟ್ರೆ ಮತ್ತೆ ಬಿತ್ತನೆ ಮಾಡೋವರೆಗೂ ಅದು ಮತ್ತೆ ಬೆಳೆಯಲ್ಲ, ಅಲ್ಲಿಗೆ ನಿಂತೋಗುತ್ತೆ ಅದು. ಬಟ್ ಈ ಹುಲ್ಲು ಒಂಥರ ನಿಮಗೆ ಪ್ರಾಣಿಗಳಿಗೆ, ಹಸುಗಳಿಗೆ, ಎಮ್ಮೆಗಳಿಗೆ ಜಾಸ್ತಿ ಅದಕ್ಕೆ ಫುಡ್ ಪ್ರೊವೈಡ್ ಮಾಡಬೇಕು ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ. ನೋಡಿ, ಸೈಡಲ್ಲಿ ರೈತರು ಒಂದು ಜಮೀನಲ್ಲಿ ಹಾಕಿದ್ರು. ಇದು ಆಲ್ಮೋಸ್ಟ್ ಅಲ್ಲಿ ರೈತರು ಕೆಲವ್ರಿಗೆ ಐಡಿಯಾ ಇರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಇದನ್ನು ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ನೋಡಿ, ಒಂದು ಕಡೆ ಆಲ್ರೆಡಿ ಕಟಿಂಗ್ ಮಾಡಿದ್ದಾರೆ, ತುಂಬ ಹೈಟಾಗಿ ಬಂದಿದೆ, ಜೋಳದ ಕಡ್ಡಿ ಥರ ಬೆಳೆದಿದೆ. ಕಟಿಂಗ್ ಮಾಡಿ ಒಂದು ಕಡೆಯಿಂದ ಹಾಕ್ತಾಯಿದ್ದಾರೆ. ಅದು ನೀವು ಬ್ಯಾಚ್ ವೈಸ್ ಮಾಡಿಕೊಂಡ್ರೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ಒಂದು ಬ್ಯಾಚ್ ಖಾಲಿ ಆಗ್ತಿದ್ದಂಗೆ ಇನ್ನೊಂದು ಬ್ಯಾಚ್ ಬೆಳೆದಿರುತ್ತೆ. ಹಾಗಾಗಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ರೈತರುಗಳಿಗೆ, ಎಸ್ಪೆಷಲಿ ತುಂಬ ಯೂಸ್ ಆಗೋಂಥದ್ದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.